ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ. ರಾಜ್ಯದ 25ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಇಂದಿನಿಂದ ಮಳೆ ಮತ್ತಷ್ಟು ಚುರುಕಾಗಲಿದ್ದು ಜೂನ್ 10ರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊಂಚ ಬಿಡುವು ಪಡೆದಿದ್ದ ಮಳೆ ಇದೀಗ ಮತ್ತೆ ಹೆಚ್ಚಾಗಲಿದೆ. ಅದರಂತೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರಿನಲ್ಲಿ ಮಳೆಯಾಗಲಿದೆ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಜೀವನಾಧಾರಿತ ಪಾಠವನ್ನ ಶಾಲಾ ಪಠ್ಯಕ್ರಮದಲ್ಲಿ ಅಳವಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಂಪೇಗೌಡರ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಾಲೆಯ ಪಠ್ಯದಲ್ಲಿ ಕೆಂಪೇಗೌಡರ ಕುರಿತು ಒಂದು ಪಾಠ ಸೇರಿಸಲು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಸಲಹೆ ನೀಡುತ್ತೇನೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಬಾರಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನ ಜೂನ್ 27ರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಕಿಚ್ಚ ಸುದೀಪ್ ಅವರ ತಾಯಿ ಸರೋಜಮ್ಮ ಯಾರಿಗೂ ಗೊತ್ತಿಲ್ಲದೆ ಮಾಡ್ತಿದ್ದ ಸಹಾಯವನ್ನ ಇದೀಗ ಕಿಚ್ಚ ಮುಂದುವರಿಸಿದ್ದಾರೆ. ಸರೋಜಮ್ಮ ಮಗ ಸುದೀಪ್ಗೂ ಹೇಳದೆ 10 ಮನೆಗಳಿಗೆ ಅಗತ್ಯ ವಸ್ತುಗಳನ್ನ ಕಳಿಸ್ತಿದ್ರಂತೆ. ಹಲವಾರು ಜನರಿಗೆ ರೇಷನ್, ತರಕಾರಿ, ಹಣ್ಣು, ಹಂಪಲು ಕೊಟ್ಟು ನೆರವಾಗ್ತಿದ್ರಂತೆ. ತಾಯಿ ಸರೋಜಮ್ಮ ವಿಧಿವಶರಾದ ಬಳಿಕ ಸುದೀಪ್ ಅಮ್ಮ ಮಾಡ್ತಿದ್ದ ಸೇವೆಯನ್ನ ಮುಂದುವರಿಸಿದ್ದಾರೆ. ಸರೋಜಮ್ಮ ಅಗಲಿದ ನಂತರ ಅಮ್ಮ ಯಾರ್ಯಾರಿಗೆ ಏನೆಲ್ಲ ಸಹಾಯ ಮಾಡ್ತಿದ್ರು ಅನ್ನೋದನ್ನ ತಿಳಿದುಕೊಂಡ ಕಿಚ್ಚ ಆ ಪುಣ್ಯದ ಕೆಲಸವನ್ನ ಅಲ್ಲಿಗೆ ನಿಲ್ಲಿಸದೆ ಅಮ್ಮನ ನೆನಪಿನಲ್ಲಿ ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಕಿಚ್ಚನ ತಾಯಿ 10 ಮನೆಗಳಿಗೆ ರೇಷನ್, ತರಕಾರಿ, ಹೂ, ಹಣ್ಣು, ಹಂಪಲು ಕಳಿಸ್ತಿದ್ರು. ಪ್ರೀತಿಯ ಆಪ್ತರಿಗೆ ಕಡ್ಲೆಪುರಿ ಇಷ್ಟ ಅಂತ ಆಗಾಗ ಕಡ್ಲೆಪುರಿ ಕೂಡ ಕಳಿಸ್ತಿದ್ರಂತೆ. ಅಚ್ಚರಿ ವಿಷಯ ಏನಂದ್ರೆ ಅಮ್ಮನಿಗೆ ಅವರೆಲ್ಲ ಹೇಗೆ ಆಪ್ತರು, ಅವರೆಲ್ಲ ಅಮ್ಮನಿಗೆ ಯಾಕಷ್ಟು ಇಷ್ಟ, ಅಮ್ಮನಿಂದ ಸಹಾಯ ಪಡೆದುಕೊಳ್ತಿದ್ದ ಅವರೆಲ್ಲ ಯಾರು ಅನ್ನೋ ಮಾಹಿತಿ ಕೂಡ ಸುದೀಪ್ ಅವರಿಗೆ ಇದುವರೆಗೂ ಗೊತ್ತಿಲ್ಲ. ಆದ್ರೆ ಅಮ್ಮ ಮಾಡ್ತಿದ್ದ ಒಳ್ಳೆ ಕೆಲಸ ಅವರು ಹೋದ ಬಳಿಕ ನಿಲ್ಲಬಾರದು, ಅದೇ ರೀತಿ ಮುಂದುವರಿಯಬೇಕು ಅನ್ನೋ ಮಹದಾಸೆ ಜೊತೆಗೆ ಆ ಎಲ್ಲ ಸಹಾಯವನ್ನ ಸರೋಜಮ್ಮನ ಮುದ್ದಿನ ಮಗ ಸುದೀಪ ಮುಂದುವರಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಹಾಗೂ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದೆ. ಈ ನಡುವೆ ಭಾರತೀಯ ಸೇನೆಯ ಈ ಯಶಸ್ವಿ ಕಾರ್ಯಾಚರಣೆ ಬೆನ್ನಲ್ಲೇ POK ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತ ವಶಪಡಿಸಿಕೊಳ್ಳಬೇಕು ಅನ್ನೋ ಕೂಗು ಹೆಚ್ಚಾಗುತ್ತಿದೆ. ಅದೇ ಬೆನ್ನಲ್ಲೇ ಜಗದ್ಗುರು ರಾಮಭದ್ರಾಚಾರ್ಯರು ಭಾರತೀಯ ಸೇನಾ ಮುಖ್ಯಸ್ಥರಿಗೆ ದೀಕ್ಷೆ ಕೊಟ್ಟು ಅವರ ಬಳಿ ನನಗೆ ಗುರುದಕ್ಷಿಣೆಯಾಗಿ POK ಬೇಕು ಅಂತ ಕೇಳಿದ್ದಾರೆ. ಮಧ್ಯಪ್ರದೇಶದ ಚಿತ್ರಕೂಟದ ತುಳಸಿ ಪೀಠದ ಸಂಸ್ಥಾಪಕ ಹಾಗೂ ಮುಖ್ಯಸ್ಥರಾದ ಜಗದ್ಗುರು ರಾಮಭದ್ರಾಚಾರ್ಯರು ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರಿಗೆ ದೀಕ್ಷೆ ನೀಡಿದ್ದು ಗುರುದಕ್ಷಿಣೆಯಾಗಿ POK ನೀಡುವಂತೆ ಮನವಿ ಮಾಡಿದ್ದಾರೆ. ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಕುಟುಂಬ ಸಮೇತ ತುಳಸಿ ಪೀಠಕ್ಕೆ ಭೇಟಿ ನೀಡಿ ಜಗದ್ಗುರು ರಾಮಭದ್ರಾಚಾರ್ಯರ ಆಶೀರ್ವಾದ ಪಡೆದರು. ಜಗದ್ಗುರು ರಾಮಭದ್ರಾಚಾರ್ಯರು ಭಾರತದ ಹಿಂದೂ ಧಾರ್ಮಿಕ ಮುಖಂಡರಲ್ಲಿ ಬಹಳ ಪ್ರಮುಖರು. ಅಂಧರಾಗಿದ್ದರು, 100ಕ್ಕೂ ಹೆಚ್ಚು ಪುಸ್ತಕಗಳ ಬರಹಗಾರರಾಗಿದ್ದಾರೆ. ಅವರು ಪದ್ಮವಿಭೂಷಣ, ಜ್ಞಾನಪೀಠ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಅವರು ಲಂಕೆಯಲ್ಲಿ ಸೀತಾಮಾತೆ ಹನುಮನಿಗೆ ನೀಡಿದ ದೀಕ್ಷೆಯನ್ನ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರಿಗೆ ನೀಡಿದ್ದಾರೆ. ಸೀತೆ ಹನುಮನಿಗೆ ಹೇಳಿದ ಮಂತ್ರವನ್ನ ಹೇಳಿಕೊಟ್ಟಿದ್ದಾರೆ. ಈ ದೀಕ್ಷೆ ನೀಡಿದ್ದಕ್ಕಾಗಿ ಜಗದ್ಗುರು ರಾಮಭದ್ರಾಚಾರ್ಯರು ಸೇನಾ ಮುಖ್ಯಸ್ಥರಿಂದ ಗುರುದಕ್ಷಿಣೆಯಾಗಿ POK ಅನ್ನು ಕೇಳಿದ್ದಾರೆ. ಅದಕ್ಕೆ ಉಪೇಂದ್ರ ದ್ವಿವೇದಿ ಗುರುದಕ್ಷಿಣೆ ರೂಪದಲ್ಲಿ ಖಂಡಿತವಾಗಿಯೂ ಪಾಕಾಕ್ರಮಿತ ಕಾಶ್ಮೀರವನ್ನ ನೀಡ್ತೇನೆ ಎನ್ನುವ ಭರವಸೆ ನೀಡಿದ್ದಾರಂತೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.